ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಬಂಗಾರಮ್ಮ ಉಳಿಯಲ್ಲ ಅನ್ನೋ ವಿಷಯನ ಎಲ್ಲರಿಗೂ ಡಾಕ್ಟರ್ ಹೇಳಿರ್ತಾರೆ. ಎಲ್ಲರೂ ಕೂಡ ತುಂಬಾ ನೋವು ಮಾಡ್ಕೋತಾ ಇರ್ತಾರೆ. ಕಂಟಿಗೆ ಹೇಳೋದು ಬೇಡ ಅಂದ್ಕೋತಾರೆ. ಆದರೆ ಅಲ್ಲಿ ಕಂಟಿ ಬಂದು ಎಲ್ಲನೂ ಕೇಳಿಸ್ಕೊಬಿಟ್ಟಿರ್ತಾನೆ. ಅಂದರೆ ಆ ಸತ್ಯ ಬಂಗಾರಮ್ಮ ಉಳಿಯಲ್ಲ ಅಂತ ಹೇಳ್ತಿದ್ರು ಡಾಕ್ಟರ್ ಅನ್ನೋ ಸತ್ಯ ಎಲ್ಲನೂ ಕೇಳಿಸ್ಕೊತಾನೆ. ನನ್ನವರೇ ನನ್ನಿಂದ ವಿಷಯ ಮುಚ್ಚಿಡ್ತಿದ್ದಾರ, ನೀವು ಈ ಥರ ಮಾಡ್ಬೋದಾ ಅಂತ ಕಂಟಿಗೆ ಇನ್ನೂ ಕೂಡ ಬೇಜಾರಾಗುತ್ತೆ. ಎಲ್ಲರ ಮೇಲೆ ಬೇಜಾರು ಮಾಡ್ಕೋತಾನೆ. ನಾನು ಅವನ್ನ ನೋಡಬೇಕು, ಈಗಲೇ ನೋಡಬೇಕು ಅಂತ ಒಳಗಡೆ ಹೋಗ್ತಾನೆ. ICU ಒಳಗಡೆ ಹೋಗಿ ಅಲ್ಲಿ ಬಂಗಾರಮ್ಮ ಮಲಗಿರ್ತಾರಲ್ಲ ಅಲ್ಲಿ ಹೋಗಿ ಕೇಳ್ತಾನೆ, ಅವ್ವ ನನ್ನ ಇಷ್ಟು ಬೇಗ ಬಿಟ್ಟು ಹೋಗ್ತೀಯನವ ನೀನು, ಎದ್ದೋಳವ ನೀನು ಅಂತ ಫುಲ್ಲು ಕಂಟಿ ಅಳ್ತಾ ಇರ್ತಾನೆ. ಬಂಗಾರಮ್ಮ ಅವ್ರ ಹತ್ರ ಹೋಗಿ ಕೂತ್ಕೊಂಡು, ಬಂಗಾರ ಎದ್ದೇಳು ಬಂಗಾರ, ನನ್ನನ್ನು ಬಿಟ್ಟು ಹೋಗ್ತೀಯ ನೀನು, ನನಗೆ ಬಿಟ್ಟು ಹೋಗಬೇಡ ನೀನು ಅಂತ ಇಲ್ಲಿ ಅಳ್ತಾ ಇರ್ತಾನೆ. ಎಲ್ಲರೂ ಕೂಡ ಒಳಗಡೆ ಬರ್ತಾರೆ. ಎಲ್ಲರೂ ಒಳಗಡೆ ಬಂದುಬಿಟ್ಟು ಕಂಟಿನ ಸಮಾಧಾನ ಮಾಡೋಕ್ಕೆ ನೋಡ್ತಾರೆ. ಎಲ್ಲರೂ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ಡಾಕ್ಟ್ರಿಗೆ ಏನಾಗಿದೆ ಡಾಕ್ಟರ್, ನಮ್ಮವ್ವಂಗೆ ಏನಾಗಿದೆ ಅಂತ ಹೇಳ್ತಾರೆ. ಕಂಟಿ ಆಗ ಇಲ್ಲಿ ಬಂಗಾರಮ್ಮ ಅವರು ಬದುಕೋ ಸಾಧ್ಯತೆ ತುಂಬ ಕಡಿಮೆ ಇದೆ, ಕಷ್ಟ ಇದೆ ಅವರು ಬದುಕೋದು ಅಂತ ಹೇಳಿಬಿಡ್ತಾರೆ ಡಾಕ್ಟರು. ಆಗ ಕಂಟಿಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಫುಲ್ ಶಾಕ್ ಆಗಿಬಿಡ್ತಾನೆ. ಹಾಗೆ ಅಲ್ಲಿಂದ ಹತ್ಕೊಂಡು ಹಾಸ್ಪಿಟಲಿಂದ ಹೊರಟ್ಬಿಟ್ಟು ಇಲ್ಲಿ ಪುಟ್ಟಕ್ಕ ಅವ್ರ ಮನೆ ಹತ್ರ ಅರಳಿಕಟ್ಟೆ ಇರುತ್ತಲ್ಲ, ಅಲ್ಲಿ ದೇವ್ರು ಇರುತ್ತಲ್ಲ, ಅಲ್ಲಿ ಬರ್ತಾನೆ. ಎಲ್ಲರೂ ಕೂಡ ಅವನ ಜೊತೆ ಅಲ್ಲಿಗೆ ಬರ್ತಾರೆ. ಪುಟ್ಟಕ್ಕ, ಸಹನಾ ಮತ್ತು ಸ್ನೇಹ ಇಬ್ಬರು 3 ಜನನೂ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಪುಟ್ಟಕ್ಕನಿಗೆ ಕೇಳ್ತಾನೆ. ಹಾಗೆ ಅಲ್ಲಿ ಪುಟ್ಟಕ್ಕ ಕೂಡ ಬರ್ತಾಳೆ ಕಂಟಿ ಹತ್ರ. ಆಗ ಇಲ್ಲಿ ಕಂಟಿ ಮಾತಾಡ್ತಾನೆ, ನಮಗೆ ಬೇಕಾದವರೆಲ್ಲ ಬಿಟ್ಟೋಗ್ತಿದ್ದಾರೆ ಅಂದಮೇಲೆ ನಮ್ಮನ್ನೂ ಕರ್ಕೋಬೇಕು ತಾನೇ ನಿಮ್ದು ಯಾರು, ನಮ್ಮವ್ರು ಯಾರಾದರೂ ಕೆಟ್ಟದ್ದು ಬಯಸಿದಾರಾ, ಅಂಥವ್ರಿಗೆ ಈ ಭೂಮಿ ಮೇಲೆ ಇರೋದು ಬೇಡ ಅಂತ ಕಿತ್ಕೊಳ್ಳೋ ಇಂಥ ದೇವ್ರಿಗೆ ನಾನು ನಿಯತ್ತಾಗಿರ್ಬೇಕಾ? ಇಲ್ಲ, ಈ ಕಂಟಿ ಮೊದಲು ಯಾವ ರೀತಿ ಇದ್ನೋ ಅದೇ ರೀತಿ ಇರ್ತಾನೆ, ಅದೇ ರೀತಿ ಇದ್ದು ತೋರಿಸ್ತಾನೆ. ಏನಾದರೂ ಅಡ್ಡ ಬಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಸಿಟ್ಟಲ್ಲಿ ಹೇಳ್ತಾ ಇರ್ತಾನೆ. ಇಲ್ಲಿ ಪುಟ್ಟಕ್ಕ ಹಾಗೆ ಸಹನಾ ಮತ್ತು ಸ್ನೇಹ 3 ಜನನೂ ಶಾಕ್ ಆಗಿಬಿಡ್ತಾರೆ. ಮತ್ತೆ ಕಂಟಿ ರೆಬಲ್ ಆಗಿ ಅಂದರೆ ಹಳೆ ಕಂಟಿಯಾಗೆ ಬದಲಾಗ್ತಾನೆ ಅಂತ ಇಲ್ಲಿ ಅವನು ಹೇಳ್ತಾ ಇರ್ತಾನೆ. ಇದೇ ರೀತಿ ಸಿಂಗಾರಮ್ಮಂಗೂ ಬುದ್ಧಿ ಕಲಿಸೋ ಟೈಮ್ ಬಂದಾಯಿತು ಅಂತ ಅನಿಸುತ್ತೆ ಕಂಟಿ. ಇನ್ನು ಸಿಂಗಾರಮ್ಮ ಹಾಗೆ ಅವನ ಮಗ ಇಬ್ರಿಗೂ ಕೂಡ ಉಳ್ಗಾಲ ಇಲ್ಲ ಅಂತಾಯಿತು. ಈ ಕಡೆ ಬಂಗಾರಮ್ಮನೂ ಉಳಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ದೇವರ ಮೇಲೆ ತುಂಬ ಸಿಟ್ಟಾಗಿರೋ ಕಂಟಿ ಮುಂದೆ ಏನು ಮಾಡ್ತೇನೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಅಂದರೆ ನಾಳಿನ ಸಂಚಿಕೆ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.